ಸರ್ ನಿಮ್ಮ ಹೆಸರು? ನಾರಾಯಣ್ ಅಂತ. ಏನ್ ಮಾಡ್ತೀರಾ ಸರ್? ನಾನು ಕಾಂಟ್ರಾಕ್ಟರ್. ಕಮಿಷನ್ ಇದೆಯಾ ಸರ್? ಅದು ಎಲ್ಲ ಕಡೆ ನಡೀತಾ ಇದೆ. ಹೇಳಂಗಿದ್ರೆ ಹೇಳಬಹುದು, ಇಲ್ಲಾಂದ್ರೆ ಪರವಾಗಿಲ್ಲ. ಬಿಡಿ, ಅದು ಎಲ್ಲ ಕಡೆ ಮಾಮೂಲಿ ಆಗೋಗಿದೆ. ಮಾಮೂಲಿ ಆಗ್ಲೇಬೇಕು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಸೋಕಾಗಿದೆ. ಹಾಸನದಲ್ಲಿ ಜಾಸ್ತಿನಾ ಕಡಿಮೆನಾ? ಇಲ್ಲ, ಎಲ್ಲ ಕಡೆನೂ ಇದೆ ಬಿಡಿ ಸರ್. ಅದು ಸರ್ ನಿಮ್ ಪ್ರಕಾರ ಏನಾಗ್ಬೇಕು ಹಾಸನ? ಹಾಸನದಲ್ಲಿ ಅಭಿವೃದ್ಧಿ ಕೆಲಸ ಅವತ್ತಿನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ. ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಆದ್ಯತೆ ಮೇಲೆ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ದಾರೆ. ಎಸ್ಪೆಷಲಿ UGD ಇದು ತುಂಬಾ ಸಮಸ್ಯೆಗಳಿದ್ವು. ಆ UGDನ ಎಲ್ಲ ಕಡೆನೂ ಅಪ್ಗ್ರೇಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಳ್ಳೆ ಕೆಲಸ. ತುಂಬಾ ಸಮಸ್ಯೆಗಳಿದ್ವು, ಅದನ್ನ ಆದ್ಯತೆ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಒಂದು 25-30 ಹಳ್ಳಿಗಳು ಹೊಸದಾಗಿ ಸೇರ್ಪಡೆ ಆಗಿರೋದ್ರಿಂದ ನಗರಸಭೆಯಲ್ಲಿ ತುಂಬಾ ತೊಂದರೆಗಳಿದ್ದನ್ನ ಈಗ ದೇವೇಗೌಡರ ಸಹಕಾರದಿಂದ ಒಂದು 30 ಕೋಟಿ ಇದು ತಂದಿದ್ದಾರೆ, ಮತ್ತೇನು ತರ್ತಾರೆ. ಅದನ್ನೆಲ್ಲ ಆದ್ಯತೆ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಪ್ರಕಾರ UGD ಒಂದೇ ದೊಡ್ಡ ಸಮಸ್ಯೆ? ಇಲ್ಲ, UGD ತುಂಬಾ ಸಮಸ್ಯೆಗಳು ಇದ್ದಿದ್ದು ಅವತ್ತಿನ ಕಾಲದಿಂದ. ಅದಾಗಿ ಆದ್ಯತೆ ಮೇಲೆ ಅದನ್ನ ತಗೊಂಡಿದ್ದಾರೆ. ಇನ್ನ ಕುಡಿಯೋ ನೀರು ಇರ್ಬೋದು, ರೋಡ್ಸ್ಗಳಿರ್ಬೋದು, ಅವನ್ನೆಲ್ಲ ಆದ್ಯತೆ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ನೀಟಾಗಿ ಬರುತ್ತಾ? ಇಲ್ಲ, ಬರ್ತಾ ಇದೆ ಕುಡಿಯೋ ನೀರಿದ್ದು. ದೇವೇಗೌಡರು ಮತ್ತು ಪ್ರಕಾಶ್ ಅಣ್ಣ ಅವ್ರ ಕಾಲದಲ್ಲಿ ಹೇಮಾವತಿ ಇದರಿಂದ ಹಾಸನಕ್ಕೆ ಏನು ಕುಡಿಯೋ ನೀರು ಬೇಕೋ ಅದ್ರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಅದನ್ನು ಈಗ ನಮ್ಮ ಶಾಸಕರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಬ್ರಿಡ್ಜ್ ಅತೀ ದೊಡ್ಡ ಸಮಸ್ಯೆ, ಸಾಕಷ್ಟು ವರ್ಷಗಳಿಂದ ಧೂಳು ಧೂಳು ಧೂಳು. ಏನ್ ಸರ್ ಇದು? ವೈಯಕ್ತಿಕ ಹಿತಾಸಕ್ತಿ ಹೋರಾಟನ ಅಥವಾ ಯಾಕೆ ಅಭಿವೃದ್ಧಿ ಅದು ಕಂಪ್ಲೀಟ್ ಆಗ್ತಿಲ್ಲ? ಇಲ್ಲ, ವೈಯಕ್ತಿಕ ಹಿತಾಸಕ್ತಿ ಅಂತ ನಾನು ಹೇಳಕ್ ಬರಲ್ಲ. ಕೆಲವು ಅಡೆತಡೆಗಳಾಗಿದೆ ಗ್ರಾಂಟ್ ವಿಚಾರದಲ್ಲಿ. ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಬೇಕಾಗಿರೋದು. ಮತ್ತೆ ಇದು ಈಗ ಅದು ಆದ್ಯತೆ ಮೇಲೆ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಸರ್ ನೀಲ್ಕಂಠಪ್ಪ ಅಂತ. ಏನ್ ಮಾಡ್ತೀರಾ ಸರ್? ಮಾಜಿ ನಗರಸಭಾ ಸದಸ್ಯ ಮತ್ತೆ ಹಾಸನ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಾ ಸರ್? ಸರ್ ಸುಮಾರು 30 ವರ್ಷದಿಂದ. ಸಾಕಷ್ಟು ಶಾಸಕರುಗಳನ್ನ ನೋಡಿರ್ತೀರಾ. ನಿಮ್ಮ ಅನುಭವದಲ್ಲಿ ಹಾಸನಕ್ಕೆ ಸಿಕ್ಕಂತ ಬೆಸ್ಟ್ MLA ಅಂದ್ರೆ ಯಾರು ಸರ್? ಸರ್ ನಮ್ಮ ಈಗಿನ ಸ್ವರೂಪ್ ಪ್ರಕಾಶ್ ಅವರು ತುಂಬಾನೇ ಎಲ್ಲ ಜನ ಸ್ಪಂದಿಸ್ತಾರೆ. ತುಂಬ ಸರಳ ಜೀವಿ, ಎಲ್ಲರಿಗೂ ಸಿಗೋಂಥ ವ್ಯಕ್ತಿ. ಸರ್ ನಿಮ್ ಪ್ರಕಾರ ಏನಾಗ್ಬೇಕು ಹಾಸನದ ಅಭಿವೃದ್ಧಿ ಅಂದ್ರೆ? ಇದೊಂದು ಯಾರು ಬಂದ್ರು ಸಮಸ್ಯೆ ಬಗೆಹರಿತಾ ಇಲ್ಲಪ್ಪ, ಅಟ್ಲೀಸ್ಟ್ ಈ ಉಳಿದಿರೋ 3 ವರ್ಷದಲ್ಲಾದ್ರೂ ಆಗ್ಬೇಕು ಅನ್ನೋದಾದ್ರೆ ಯಾವ್ದು ಸರ್ ಪ್ರಿಯಾರಿಟಿ ವೈಸ್? ಇಲ್ಲ ಸರ್, ಎಲ್ಲ ಸಮಸ್ಯೆಗಳು ಬಗೆಹರಿದೆ. ಆ ರೀತಿ ಅಂತ ಸಮಸ್ಯೆಗಳು ಏನಿಲ್ಲ ಸರ್. ಒಂದಷ್ಟು ಜನ ಹೇಳೋದೇನಂದ್ರೆ ಉದ್ಯೋಗಾವಕಾಶ ಇಲ್ಲ, ಇಲ್ಲಿ ಎಲ್ಲ ವಲಸೆ ಹೋಗ್ಬೇಕು, ಬೆಂಗಳೂರಿಗೆ ಬರಬೇಕು, ಒಂದು IT ಪಾರ್ಕ್ ಬೇಕು ಅಂತ. ಏನಂತ ಸರ್ ಈಗ ನಮ್ಮಲ್ಲಿ ಒಂದು ಕೊರತೆ ಆಯಿತು ಸರ್. ಸನ್ಮಾನ್ಯ ರೇವಣ್ಣವರು ಅಗಾಧವಾಗಿ ಮಾಡಿದ್ದಾರೆ ಸರ್. ನಮ್ಮ ಹಾಸನ ಜಿಲ್ಲೆ ಅಭಿವೃದ್ಧಿನ ಕರ್ನಾಟಕದಲ್ಲಿ ಎಲ್ಲೂ ಇಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಸರ್. ಅಷ್ಟು ಅಭಿವೃದ್ಧಿನ ಸನ್ಮಾನ್ಯ ರೇವಣ್ಣ ಸಾಹೇಬರು ಮಾಡಿದ್ದಾರೆ ಸರ್. ಸ್ವಲ್ಪ ಅನುದಾನದ ಕೊರತೆ ಇದೆ ಸರ್. ಈ ಭಾಗ್ಯಗಳಿಂದ ಸರ್, ಈ ಕಾಂಗ್ರೆಸ್ನವರು ಭಾಗ್ಯ ಕೊಡ್ತಾ ಇರೋದ್ರಿಂದ ಅನುದಾನದ ಕೊರತೆ ತುಂಬಾನೇ ಆಗಿದೆ ಸರ್. ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಇಡೀ ರಾಜ್ಯದಲ್ಲಿ BJP JDS ಮೈತ್ರಿ, ಆ ಹಾಸನ ಹೆಂಗಿದೆ ಸರ್? ಸರ್ ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಸಹಕಾರ ಅಭಿವೃದ್ಧಿ ಕಾರ್ಯ ಸರ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಅಂತ ಹೇಳ್ಬಿಟ್ಟು. ಏನ್ ಮಾಡೋದು ಪ್ರಭು ಅವರು? ಕಾಂಟ್ರಾಕ್ಟ್ ಮಾಡೋದು. ಸರ್ ಏನ್ ಹಾಸನದಲ್ಲಿರೋ ಸಮಸ್ಯೆ ಏನು? ಹಾಸನದಲ್ಲಿ ಸಮಸ್ಯೆ ಏನಂತದೇನಿಲ್ಲ. ಆದರೂ ಕೆಲವು ಕಡೆ ಈಗ ಹೊಸದಾಗಿ ನಗರಸಭೆಗೆ 25 ಹಳ್ಳಿ ಸೇರಿದೆ. ಅಲ್ಲೂ ಹೊಸದಾಗಿ ಈಗ ಸ್ವಲ್ಪ UGD ಆಗಲಿ, ಚರಂಡಿಗಳಾಗಲಿ, ರೋಡ್ಗಳಾಗಲಿ, ರಸ್ತೆಗಳಾಗಬೇಕು. ಅದಕ್ಕೀಗ ನಮ್ಮ ಹಾಸನ ಕ್ಷೇತ್ರದ ಶಾಸಕರು ಈಗ ಸ್ಪಂದಿಸ್ತಾ ಇದ್ದಾರೆ. ಶಾಸಕರು ಸಿಗ್ತಾರೆ ಎಲ್ಲರಿಗೂ? ಖಂಡಿತವಾಗ್ಲೂ ಸಿಗ್ತಾರೆ. ಯಾಕಂದ್ರೆ ಅವರು ಎಲ್ಲ ಸರ್ವ ಬೆಳವಣಿಗೆಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲೇ ಹೋದ್ರು, ಯಾರೋ ಸಾರ್ವಜನಿಕರು ಅವ್ರ ಮನೆ ಹತ್ರ ಹೋದ್ರು ಸಿಗ್ತಾರೆ. ಅವರು ಯಾವುದೇ ಕಾರ್ಯಕ್ರಮಗಳಾದರೂ ಯಾರೋ ಸಾರ್ವಜನಿಕರ ಕುಂದುಕೊರತೆಗಳನ್ನ ಅವರು ಆಲಿಸ್ತಾರೆ. ಅವ್ರ ತಕ್ಷಣ ಯಾವ ಅಧಿಕಾರಿಗಳಿಗೆ ಕರೆದು ಹೇಳಬೇಕು, ಅದನ್ನು ಕರೆದು ಏನು ಅಂತ ತಕ್ಷಣವೇ ಮಾತಾಡ್ತಾರೆ. ಒಳ್ಳೆ ಜನ, ಒಳ್ಳೆ ಸ್ವಭಾವದವರು ಎಲ್ಲರೂ ಇರ್ತಾರೆ. ಏನಾಗ್ಬೇಕು ಹಾಸನಕ್ಕೆ? ಏನಾಗಬೇಕು ಹಾಸನಕ್ಕೆ? ಇನ್ನೂ ಸ್ವಲ್ಪ ಹೊಸ ಇಂಡಸ್ಟ್ರಿಲ್ಗಳು ಯಾವ್ದಾರ ಬಂದರೆ, ಈಗ ಯುವಕರಿದ್ದಾರೆ, ಒಳ್ಳೆ ಎಜುಕೇಟೆಡ್, ಪಾಪ ಕೆಲಸ ಇಲ್ದರೆ ನಿರುದ್ಯೋಗಿಗಳಿದ್ದಾರೆ. ಈಗ ಹೊಸ ಯಾವ್ದಾರ ಒಂದು ಇಂಡಸ್ಟ್ರಿ ಬಂದರೆ ನಮ್ಮ ಹಾಸನಿಗೆ ಯುವಕರಿಗೂ ಒಂದು ಕೆಲಸ ಸಿಕ್ತಂಗೆ ಆಗುತ್ತೆ. ಅದ್ರ ಬಗ್ಗೆ ಒಂದು ಇಂಡಸ್ಟ್ರಿ ಕುಮಾರಣ್ಣವರು ಈಗ ಸೆಂಟ್ರಲಲ್ಲಿ ಬೃಹತ್ ಕೈಗಾರಿಕೆ ಇದ್ರದ್ದು ಸಚಿವರಾಗಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಅವ್ರಿಗೆ ನಮ್ಮ ಶಾಸಕರಾದಂಥ ಸ್ವರೂಪ್ ಅವರು ಕುಮಾರಣ್ಣವ್ರ ಹತ್ರ ಹೋಗಿ ಕೂತು ಹಾಸನದಲ್ಲಿ ಹೊಸ ಕಂಪ್ನಿಗಳ ಯಾವುದೋ ಇಲ್ಲ ಇಂಡಸ್ಟ್ರಿಯಲ್ಲಿ ಹೊಸ ಇರೋದು ಚೆನ್ನಾಗಿರೋದು ಬಂದರೆ ಒಂದು 100 ಜನಕ್ಕಾದರೂ ಕೆಲಸ ಸಿಗುತ್ತೆ, ಒಂದು ಒಳ್ಳೇದಾಗುತ್ತೆ. ಅದ್ರ ಬಗ್ಗೆನೂ ಕೆಲವರು ಚರ್ಚೆ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ಸರ್ ಯಾವ್ದಾರ ಒಂದು ಒಳ್ಳೆ ಇಂಡಸ್ಟ್ರಿ ಇರ್ತದೆ, ನಮ್ಮ ಹಾಸನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ.
ಮಾಡಿ ಅಂದಾಗ ನೆಕ್ಸ್ಟ್ ಹೋದಾಗ ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸರ್ ನಿಮ್ಮ ಹೆಸರು? ಶ್ರೀಕಾಂತ್. ಏನ್ ಮಾಡ್ತೀರಾ? ಬಿಸ್ನೆಸ್ ಮಾಡ್ತೀವಿ. ಏನ್ ಬಿಸ್ನೆಸ್ ಸರ್? ಕಾಂಡಿಮೆಂಟ್ ಸ್ಟೋರು. ಸರ್ ನಿಮ್ ಪ್ರಕಾರ ಹಾಸನದಲ್ಲಿರುವಂತ ಅತಿ ದೊಡ್ಡ ಸಮಸ್ಯೆ ಏನು? ಇಲ್ಲೊಂದು ನಮ್ಮ ಮಾಜಿ ಶಾಸಕರು 2008ರಲ್ಲಿ ಓಪನ್ ಮಾಡಿದ್ರು. RC ರಸ್ತೆಯಿಂದ ಪಿಕ್ಚರ್ ಪ್ಯಾಲೇಸ್ ರಸ್ತೆ ಇಲ್ವಾ, ಅಲ್ಲಿ ಕನೆಕ್ಟಿಂಗ್ ಮಾಡ್ಕೊಟ್ಟಿದ್ರು. ಅಲ್ಲಿ ಓಪನ್ ಮಾಡಿ ಕಾಲ್ದಾರಿ ಇತ್ತು, ಅದನ್ನ ರಹದಾರಿ ದೊಡ್ಡ ದಾರಿ ಮಾಡಿ ಮಾಡ್ಕೊಟ್ಟಿದ್ರು. ಡಾಂಬರೀಕರಣ ಮಾಡಿದ್ರು. ಈಗ ಅದೊಂದು ರಸ್ತೆ ಡಾಂಬರೀಕರಣ ಆಗದಲ್ಲೇ ನಮ್ಗೆ ಓಡಾಡಕ್ ಬಹಳ ತೊಂದರೆ ಆಗಿದೆ. ಅಲ್ಲಿ ದೊಡ್ಡ ದೊಡ್ಡ ಇದು ಗುಂಡಿಗಳು, ಅಲ್ಲಿ ಪೇಷಂಟ್ಸ್ ಎಲ್ಲ ಓಡಾಡ್ತಾರೆ. ಅಲ್ಲಿ ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ಅದಕ್ಕೊಂದು ಡಾಂಬರೀಕರಣ ಮಾಡಿಸ್ಕೊಡ್ಬೇಕು ಶಾಸಕರು, ಹಾಲಿ ಶಾಸಕರು ಮಾಡಿಸ್ಕೊಡ್ಬೇಕು. ಅವ್ರ ಪ್ರಕಾಶ್ ಅವ್ರು ಮಾಡಿಸ್ಕೊಟ್ಟಿದ್ರು ಮೊದ್ಲು 2008ನೇ ಇಸ್ವಿಲಿ. ಈಗ ಅದೊಂದು ಮಾಡ್ಕೊಡ್ಬೇಕು ದಯವಿಟ್ಟು. ಸರ್ ನಿಮ್ಮ ಹೆಸರು? ಬಾಬು ಅಂತ. ಏನ್ ಮಾಡ್ತೀರಾ ಬಾಬು ಅವರು? ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್. ಹೇಗ್ ನಡೀತಾ ಇದೆ ಇಲ್ಲಿ ಕೆಲಸಗಳೆಲ್ಲ? ಚೆನ್ನಾಗಿದೆ. ರಾಜಕೀಯವಾಗ ಅಥವಾ ಇಂಡಿವಿಜುವಲ್ ಆಗ? ಎಲ್ಲ ಒಟ್ಟಾರೆ ಹಾಸನದ ಅಭಿವೃದ್ಧಿ ಹೇಗಿದೆ ಕಳೆದ 2 ವರ್ಷದಿಂದ? ಹೊಸ ಸರ್ಕಾರ, ಹೊಸ ಶಾಸಕರು. ನಮಗೆ ಸರ್ಕಾರಕ್ಕಿಂತ ಹೊಸ ಶಾಸಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಮ್ಮ ಹಾಸನಿಗೆ ಏನು ಬೇಸಿಕ್ ಕಮ್ಯುನಿಟೀಸ್ ಇದೆ, ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಪ್ರತಿಯೊಂದನ್ನು ಭಾರಿ ವಿಜ್ಞಾಸೆಯಿಂದ ಎಲ್ಲನೂ ಸರಿಪಡಿಸಿದ್ದಾರೆ. ನಾನೀಗ ಅವ್ರಿಗೊಂದು ಚಿಕ್ಕ ಸಲಹೆ ಕೊಡ್ತೀನಿ ಅಂದರೆ, ಏನಿಲ್ಲ, ನಮ್ಮ ಹಾಸನ ಜನತೆಗೆ ಒಳ್ಳೆ ಯೂತ್ಸ್ ಇದ್ದಾರೆ, ಮತ್ತು ಒಳ್ಳೆ ಇನ್ನು ಯಂಗ್ಸ್ಟರ್ ಹುಡುಗಿಯರಿದ್ದಾರೆ. ಅವರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಕಲ್ಪಿಸೋಕ್ಕೆ ಹಾಸನದಲ್ಲಿ ಒಂದು ITBT ಕಂಪ್ನಿ ತಂದುಕೊಡ್ಲಿ ಅಂತ ಒಂದು ಬೇಡಿಕೆ ಇಡ್ತೀನಿ. ಮತ್ತು ಅವ್ರ ತಂದೆ ಹೆಸರು ಇನ್ನೂ ಚೆನ್ನಾಗಿದೆ, ಜನಪ್ರಿಯ ಶಾಸಕರಾಗಿದ್ದವರು HS ಪ್ರಕಾಶ್ ಅವರು. ಹಾಗಾಗಿ ಅವ್ರ ಹೆಸರನ್ನ ಇವ್ರು ಉಳಿಸ್ಕೊಂಡು ಹೋಗ್ಲಿ ಅಂತ ನಾನು ಸಲಹೆ ಕೊಡ್ತೀನಿ. ಶಾಸಕರು ಸಾಮಾನ್ಯವಾಗಿ ಎಲ್ಲ ಜನಸಾಮಾನ್ಯರಿಗೆ ಸಿಗ್ತಾರ? ಬೇರೆ ಬೇರೆ ಊರಿಂದ ಬಂದ್ರು 100% ಅವೈಲಬಲ್ ಇರ್ತಾರೆ ಸರ್. ಯಾರು ಫೋನ್ ಬೇಕಾದ್ರೂ ಪಿಕ್ ಮಾಡ್ತಾರೆ, ಯಾರು ಕರೆದ್ರೂ ಎಲ್ಲಿ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಬಂದು ಸಹಕರಿಸ್ತಾರೆ. ಒಳ್ಳೆ ಶಾಸಕರಿದ್ದಾರೆ. ಇನ್ನು ಹಾಸನದಲ್ಲಿ UGD ಮತ್ತೊಂದು ಎಲ್ಲ ಸಮಸ್ಯೆಗಳೆಲ್ಲ ಏನಿಲ್ವಾ? ಕುಡಿಯೋ ನೀರು ಸರ್, UGD ಅಂದರೆ ಹೆಚ್ಚು ಕಮ್ಮಿ ಅದು ನ್ಯಾಚುರಲ್ ಕೆಲಾಮಿಟಿ. ನಿಮಗೆ ಜಾಸ್ತಿ ಮಳೆ ಬಿದ್ದಾಗ ನೀವು ಎಷ್ಟೇ ಹೈಟೆಕ್ ಆಗಿ ಮಾಡಿದ್ರೂ ಅದು ಹಾಗೇ ಆಗುತ್ತೆ, ತಪ್ಪು ಬಂದೇ ಬರುತ್ತೆ. ಇರೋದ್ರಲ್ಲಿ ತುಂಬ ವ್ಯಕ್ತಿತ್ವವಾಗಿ ನೀಟಾಗಿ ಎಲ್ಲನೂ ಸರಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಗರಸಭೆ ಅಧ್ಯಕ್ಷರು ಅಷ್ಟೇ, ಶಾಸಕರು ಅಷ್ಟೇ ಚೆನ್ನಾಗಿ ಅಟೆಂಡ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.